ಹಳ್ಳಿಯ ಮಕ್ಕಳ ಚಡ್ಡೆಗಳು ಇವು ನಾವು ರೆಡಿ ಮಾಡುವ ಚಡ್ಡೆಗಳು. ಇದು ಇಲ್ಲಿ ಬಿಡ್ಡೆ ಬರುತ್ತದೆ, ಜೀಪ್ ಬರೋದಿಲ್ಲ. ಇದು ನಮ್ಮ ಹಳ್ಳಿಯ ಮಕ್ಕಳ ಶಾಲೆಯ ಯೂನಿಫಾರ್ಮ್ಗಳು. ಈ ಥರ ರೆಡಿ ಮಾಡುತ್ತೇವೆ. ಇಲ್ಲಿ ಬಂದು ಬಿಡ್ಡೆ ಬರುತ್ತದೆ, ಗುಂಡಿ. ನಿಮಗೆ ಅರ್ಥ ಆಗೋದಿಲ್ಲ ಅಂದರೆ ಸಿಟಿ ಆದರೆ ಇದು ಇಲ್ಲಿ ಜೀಪ್ ಹಚ್ಚುತ್ತಾರೆ. ನಮ್ಮ ಹಳ್ಳಿಯ ಕೆಲಸವಿದು, ಆದರೆ ಬಹಳ ಸುಲಭವಾಗಿ ಇರುತ್ತದೆ ನಮ್ಮ ಕೆಲಸ. ಹೇಳುವುದು ಹಾಗೆ, ಕೆಲಸ ಮಾಡುವುದು ಅಷ್ಟು ಸುಲಭವಾಗಿಯೇ ಇರುತ್ತದೆ. ಅಷ್ಟೊಂದು ಏನು ಯಾವುದು ಬಹಳ ಫರಕ್ ಇರೋದಿಲ್ಲ, ವ್ಯತ್ಯಾಸವೂ ಇರೋದಿಲ್ಲ. ಕೆಲಸ ಕಲಿಯೋದು ಬಹಳ ಈಸಿ ನಮ್ಮದು, ಅಷ್ಟೊಂದು ಹಗುರವಾಗಿ ಇರುತ್ತದೆ. ಇದು ಶರ್ಟ್, ಆದರೆ ನಿಮ್ಮದು ಯಾವುದು ಸಿಟಿ ಟೈಪ್ ಬರುತ್ತದೆಯಲ್ಲ ಅದೇ ಬರುತ್ತದೆ. ನಮ್ಮದು ಹಳ್ಳಿಯ ಕೆಲಸವು ಹೀಗೆ ಬರುತ್ತದೆ. ಕಲಿಯಲು ಬಹಳ ಹಗುರಾಗಿ ಇರುತ್ತದೆ ನಮ್ಮ ಕೆಲಸ. ಆದರೆ ಏನು ಫರಕಂದರೆ ನಾವು ಮಷಿನ್ ಇರುವುದಿಲ್ಲ ಇಲ್ಲಿ, ಕಾಜಾ ಮಾಡುವ ಮಷಿನ್. ನಾವು ಕೈಯಿಂದ ಕಟ್ ಮಾಡಿ ಇದಕ್ಕೆ ಸಣ್ಣಗೆ ಹೊಲಿಯುತ್ತೇವೆ. ಆದರೆ ಅದೇ ನಿಮ್ಮ ಸಿಟಿಯಲ್ಲಿ ಆದರೆ ಮಷಿನ್ಗಳು ಲಭ್ಯವಿರುತ್ತದೆ. ಇದೇ ಒಂದು ಸಿಟಿಗೆ ಹಳ್ಳಿಗೆ ಬರುವ ವ್ಯತ್ಯಾಸ. ಅದನ್ನು ಬಿಟ್ಟರೆ ಬೇರೆ ಯಾವ ಕೆಲಸದಲ್ಲೂ ವ್ಯತ್ಯಾಸ ಬರುವುದಿಲ್ಲ. ಮತ್ತು ಮನೆಯಲ್ಲಿ ಇರುವ ಚಿಕ್ಕ ಮಕ್ಕಳಿಗೆ ಇದು ಹೀಗೆ ಮುಂಬಾಗಿನಲ್ಲಿ ಬೆಲ್ಟು, ಹಿಂಬಾಗಿನಲ್ಲಿ ಎಲಾಸ್ಟಿಕ್ ಹಾಕಿ ಹೊದಿರುತ್ತೇವೆ. ಇದು ಸಿಟಿ ಕೆಲಸ. ಹೀಗೆ ಇದಕ್ಕೆ ಒಂದು ಪಾಕೆಟ್ ಬರುತ್ತದೆ ಈ ಸೈಡ್. ಮುಂಬಾಗಿನಲ್ಲಿ ಬೆಲ್ಟು, ಹಿಂಬಾಗಿನಲ್ಲಿ ಎಲಾಸ್ಟಿಕ್ ಹಾಕಿ ಹೊದಿರುತ್ತೇವೆ. ಇದು ಒನ್ ನಂಬರ್ ಸ್ಕೂಲ್ಗೆ ಬರುತ್ತದೆ, 180 ಅನ್ನುತ್ತಾರೆ. ಇದು ದೊಡ್ಡವರ ಬಟ್ಟೆ. ಇದು ಸೇಮ್ ನಿಮ್ಮ ಸಿಟಿಯ ಕೆಲಸ ಹೇಗಿದೆ ನೋಡು ಹಾಗೆ ಬರುತ್ತದೆ. ಯಾವ ಕೆಲಸವೂ ಕಳ್ಕೊಳ್ಳಿಲ್ಲ. ಇದು ನಮ್ಮ ಮಷೀನ್, ನಾವು ರೆಡಿ ಮಾಡೋದು. ಇದು ಹೊಲಾಕ.